ಇವನ್ ನನ್ನ ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲ್ ಹೆಲ್ತ್ ಆಗಲಿ ಅಷ್ಟು ಚೆನ್ನಾಗಿಲ್ಲ. ಸೊ ನಾನು ಮೊದಲು ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ₹1 ದುಡ್ಡಿರಲಿಲ್ಲ. ಇವನ್ ನನಗೆ ಹೇಗೆ ಮಾಡಬೇಕಂತನೂ ಗೊತ್ತಿರಲಿಲ್ಲ. ಎಲ್ಲ ನಾನು ಸಾಲ ಮಾಡಿನೇ ಅನ್ಕೊತೀನಿ ಆ ಹಬ್ಬ ಮಾಡೋಕ್ಕೆ. ನನಗೆ ತುಂಬ ಕಷ್ಟ. ಆ ಥರ ನಾನಲ್ಲ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ತುಂಬ ಚಿಕ್ಕ ಹುಡುಗಿನಲ್ಲಿದ್ದಾಗ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ. ಸೊ ಎಷ್ಟೋ ಸಲ ಈ ಹಬ್ಬಕ್ಕೆ ಉಪವಾಸನೇ ಇದ್ದಿದ್ದೀವಿ. ಅವ್ರಿವ್ರ ಮನೆಯಲ್ಲಿ ಕೊಡೋ ಅರ್ಶಿನ ಕುಂಕುಮಕ್ಕೆ ಕೊಡೋ ಅಂಥ ಬಾಳೆಹಣ್ಣನ್ನು ತಿನ್ಕೊಂಡು ನಾವು ಮಲಗಿದ್ದು ಕೂಡ ಇದೆ ಈ ಹಬ್ಬ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಬ್ಬದ ತಯಾರಿ ಹಾಗೂ ಹಬ್ಬ ಹೇಗೆ ಮಾಡಿದೆ ಅನ್ನೋದ್ರ ವ್ಲಾಗ್ ಆಗಿರುತ್ತೆ. ಎಸ್, ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಏನಂತಂದರೆ ನನಗೆ ಈ ಸಲ ಹಬ್ಬ ಲಕ್ಷ್ಮಿ ಇಡಬೇಕು ಅಂತ ಇರಲಿಲ್ಲ. ಹಬ್ಬ ಈ ವರ್ಷ ಸ್ಕಿಪ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ಆಫ್ ಲಾಟ್ಸ್ ಆಫ್ ಏನು ಹೇಳಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಇತ್ತೀಚೆಗೆ ನನಗೆ ಇವನ್ ನನ್ನ ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲ್ ಹೆಲ್ತ್ ಆಗಲಿ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನನಗೆ ಹಬ್ಬ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ನೋಡ್ಕೊಳ್ಳೋಣ ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡು ಸುಮ್ಮನಾಗೋಗಿದ್ದೆ. ಹಂಗೆ ಅಂದ್ಕೊಂಡು ನಾನು ಏನೂ ಶಾಪಿಂಗ್ ಮಾಡಿಲ್ಲ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಏನೇನೂ ತೊಗೊಂಡಿಲ್ಲ ಹಬ್ಬಕ್ಕೆ. ಇವನ್ ದೇವರಿಗಾಗಲಿ ಅಥವಾ ನನಗಾಗಲಿ ಅಂತ ಅಂದ್ಬಿಟ್ಟು ನಾನು ಏನೂ ಶಾಪಿಂಗ್ ಮಾಡಿರಲಿಲ್ಲ. ಸೊ ಎಸ್, ಆದ್ರೂ ಏನೋ ಗೊತ್ತಿಲ್ಲ, ನನಗೆ ಹಿಂದಿನ ದಿನ ಅನ್ನಿಸ್ತು ಓಕೆ. ಅದೂ ನಾನು ಎದ್ದೇಳೋವಾಗಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಹಬ್ಬ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಎದ್ದು ನನ್ನ ಆ್ಯಸ್ ಯೂಶ್ವಲ್ ಅವತ್ತು ಕೂಡ ನನಗೆ ಹುಷಾರಿರಲಿಲ್ಲ. ಸೊ ಎದ್ದಿದ್ದು ಸ್ವಲ್ಪ ಲೇಟೇನೆ, ನಾನು 7:30 ಆಗಿತ್ತು. ಎದ್ದು ಆ್ಯಸ್ ಯೂಶ್ವಲ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡಿ, ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿದು ಬಿಸಿ ನೀರು ಕುಡಿದು ಅಮ್ಮವ್ವ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಆವಾಗ ಅನ್ನಿಸ್ತು, ಸರಿ ಆಯಿತು, ಹೇಗಿದ್ರು ಹಬ್ಬ ಅಲ್ವಾ, ನಾಳೆ ಸ್ವಲ್ಪ ಮನೆಯಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಸುಮ್ಮನೆ ಹಾಗೆ ಅಂತ ಅಂದ್ಬಿಟ್ಟು. ನಾನೇನು ತುಂಬ ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟ್ ಕಿಚನ್ ಕ್ಲೀನ್ ಮಾಡಿದೆ. ಆ್ಯಸ್ ಯೂಶ್ವಲ್ ನಾನು ಯೂಶ್ವಲಿ ಮಾಡೋ ಕ್ಲೀನೇ ಮನೆಯಲ್ಲಿ. ವೀಕ್ಲಿ ಒನ್ಸ್ ನಾನು ಯಾವಾಗಲೂ ಕ್ಲೀನ್ ಮಾಡ್ತಾಯಿರ್ತೀನಿ. ಆ ಥರ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಫುಲ್ ಕಿಚನ್ನು, ಫ್ರಿಡ್ಜು, ರೂಮ್ಸು, ಹಾಲ್ ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಏನಂತಂದರೆ ಈ ಮೇಲೆ ಕಬೋರ್ಡಲ್ಲೆಲ್ಲ ಇಟ್ಟಿರ್ತೀವಲ್ಲ ಹಳೆ ಸಾಮಾನುಗಳು, ಪಾತ್ರೆ ಸಾಮಾನುಗಳು, ಅವೆಲ್ಲ ಏನೋ ತೊಳೆದು ಪೇಂಟ್ ಮಾಡಿಸಿ ಆ ಥರ ಏನೂ ಮಾಡಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಆ್ಯಸ್ ಯೂಶ್ವಲ್ ನಾನು ಕ್ಲೀನ್ ಮಾಡೋ ಥರ ಮನೆ ಕ್ಲೀನ್ ಮಾಡಿಕೊಂಡೆ. ಇದಂತೂ ನಾನು ನಿಮ್ಗೆ ಹೇಳಲೇಬೇಕು. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಒಂಥರ ಸ್ವಲ್ಪ ಕನೆಕ್ಷನ್ ಜಾಸ್ತಿನೇ. ಏಕೆಂತಂದರೆ ನಾನು ಮೊದಲು ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ₹1 ದುಡ್ಡಿರಲಿಲ್ಲ. ಇವನ್ ನನಗೆ ಹೇಗೆ ಮಾಡಬೇಕಂತನೂ ಗೊತ್ತಿರಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಮಾಡ್ತಾರೆ, ಸೊ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಸ್ಟಾರ್ಟ್ ಮಾಡಿದೆ. ಮಾಡೋವಾಗ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಮೇ ಬಿ ಎಲ್ಲ ನಾನು ಸಾಲ ಮಾಡಿನೇ ಅಂದ್ಕೊತೀನಿ ಆ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ತಾ ವರ್ಷನೂ ಹಬ್ಬ ಮಾಡ್ತಾಯಿದ್ದೆ. ವರ್ಷ ನನಗೇನಾಗ್ತಿತ್ತು ಅಂತಂದರೆ ಈ ಹಬ್ಬದ ಟೈಮಲ್ಲೇ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಇವತ್ತು ನನ್ನನ್ನು ನೀವೇನು ನೋಡ್ತಾ ಇದ್ದೀರಾ ಈ ಸೋಷಿಯಲ್ ಮೀಡಿಯಾದಲ್ಲಿ, ಆ ಥರ ನಾನಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತು ನನ್ನ ಲೈಫ್ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಈ ಥರ ಲೈಫ್ ಇರುತ್ತೆ ಅಂತ ಅಂದ್ಬಿಟ್ಟು. ಒಂದು ಟೈಮಲ್ಲಿ ನನಗೆ ಮನೆ ಬಾಡಿಗೆ ಕಟ್ಟೋಕ್ಕೂ ಕೂಡ ದುಡ್ಡಿಲ್ಲದೆ ಇರೋ ಟೈಮಲ್ಲಿ ಕೂಡ ಆ ಥರ ಕೂಡ ನಾನು ಲೈಫ್ ಲೀಡ್ ಮಾಡಿದ್ದೀನಿ. ಸೊ ಹಾಗೆ ಆ ಥರ ಇದ್ದಿದ್ದು ನಾನು ಇವಾಗ ತುಂಬ ಗ್ರ್ಯಾಂಡಾಗಿ ಮಾಡೋ ಹಬ್ಬ, ತುಂಬ ಗ್ರ್ಯಾಂಡಾಗಿ ಮಾಡೋ ಥರ ಇದ್ದೀನಿ. ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾರೆ, ಅದಕ್ಕೆ ಐ ಆಮ್ ಸೊ ಗ್ರೇಟ್ಫುಲ್. ಅದೇ ಹೇಳಿದೆ ಅಲ್ವಾ, ಆ ಥರ ವರ್ಷ ಹಬ್ಬ ಸಾಲ ಮಾಡಿನೇ ಮಾಡೋ ಥರ ಇತ್ತು. ಸೊ ಹಾಗಿದ್ದು ನಾನು ಒಂದು ಸ್ವಲ್ಪ ವರ್ಷ ಮಾಡಿ ಒಂದು ಸಲ ಅಂತ ಅನ್ನಿಸ್ತು ನನಗೆ, ಓಕೆ ನಾನು ಹಬ್ಬ ಮಾಡಿದ್ರೆ ನಾನು ಸ್ವಂತ ಮನೆಯಲ್ಲಿ ಮಾಡಬೇಕು ಅಂತ. ಹಾಗೇ ಆಯಿತು ಕೂಡ. ನನ್ನ ಮನೆ ಕಟ್ಟಿ ನನ್ನ ಮನೆ ಗೃಹ ಪ್ರವೇಶ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ನಾವು ಮಾಡಿದ್ವಿ. ಸೊ ಅದೆಲ್ಲ ನನಗೆ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ಸು. ತುಂಬ ಕಷ್ಟಪಟ್ಟು ಇವತ್ತಿನ ನನ್ನ ಈ ಜೀವನ ಯಾರಿಗೂ ಗೊತ್ತಿಲ್ಲದೆ ಇರೋದು, ನಾನಾ ಹಿಂಗಿದ್ದೆ ಅನ್ನೋ ಥರ. ಎಸ್, ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ.
ನಾನೇನೋ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತ ಅನ್ಕೊತಿದ್ದೀರ. ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಅದು ಕ್ಲೀನಿಂಗ್ ಸ್ಪ್ರೇ ನಿಜವಾಗ್ಲೂ ಚೆನ್ನಾಗಿದೆ. ಅದ್ರದ್ದು ಬಾಟಲು ನನಗೆ ಸ್ಪ್ರೇ ಮಾಡೋಕ್ಕಾಗ್ತಾಯಿರಲಿಲ್ಲ, ಕೈ ನೋವ್ತಾ ಇತ್ತು. ಅದು ಸರಿಯಾಗಿ ಸ್ಪ್ರೇ ಆಗ್ತಿರ್ಲಿಲ್ಲ ಅಂದ್ಕೊಂಡು ನಾನು ಮನೆಯಲ್ಲಿ ಇದ್ದಿದ್ದು ಒಂದು ಚಿಕ್ಕ ವಾಟರ್ ಬಾಟಲೋ ಇಲ್ಲ ಅದು ಟೋನರ್ ಬಾಟಲ್ ಅನ್ಕೊತೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಈಗ ನೋಡಿ ನಾವೇನಾದರೂ ಕ್ಲೀನ್ ಮಾಡಬೇಕಾದ್ರೆ ಅಷ್ಟು ಕ್ಲೀನ್ ಆಗಿಬಿಡುತ್ತೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಾರ್ಕೆಟ್ಗೆ ಹೋಗಿ ನಾಳೆ ಪೂಜೆಗೆ ಹೂವು ಬೇಕು ಅಂತ ತೊಗೊಂಬಂದೆ. ಅವತ್ತು ನೈಟೆಲ್ಲ ನಾನು ನಿದ್ದೆ ಮಾಡಲಿಲ್ಲ. ಎಲ್ಲ ಅಂದರೆ ಸಣ್ಣ ಪುಟ್ಟದ್ದು ಏನೇನೋ ಕೆಲಸ ಇತ್ತು. ಸೊ ನನಗೆ 4 ಗಂಟೆಗೆ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮಲ್ಕೊಂಡ್ರೆ ಏನಾಗಲ್ಲ ಅಂತ ಸೊ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿ ಮಾರ್ನಿಂಗ್ ನಾನು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ರಸಾಯನ ಮಾಡಿಕೊಂಡೆ. ಸೊ ರಸಾಯನ ಮಾಡಿಟ್ಟು ನಾರ್ಮಲ್ ಸಿಂಪಲ್ ಪೂಜೆನೇ, ಬಟ್ ಲಕ್ಷ್ಮಿ ಇಟ್ಟಿದ್ದೆ ಸಿಂಪಲ್ಲಾಗಿ, ತುಂಬ ಯಾವಾಗಲೂ ಥರ ವರ್ಷ ಮಾಡೋ ಥರ ಮಾಡಲಿಲ್ಲ. ದೇವ್ರ ಪೂಜೆ ಎಲ್ಲ ನನಗೆ ಆಲ್ಮೋಸ್ಟ್ ಒಂದು 4:30ಗೆಲ್ಲ ಆಯಿತು. ಇನ್ನೊಂದು ವಿಷಯ ಹೇಳಬೇಕು, ನಾನು ಚಿಕ್ಕ ಹುಡುಗಿನಲ್ಲಿದ್ದಾಗ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ. ಸೊ ಎಷ್ಟೋ ಸಲ ಈ ಹಬ್ಬಕ್ಕೆ ಉಪವಾಸನೇ ಇದ್ದಿದ್ದೀವಿ. ಅವ್ರಿವ್ರ ಮನೆಯಲ್ಲಿ ಕೊಡೋ ಅರ್ಶಿನ ಕುಂಕುಮಕ್ಕೆ ಕೊಡೋ ಅಂಥ ಬಾಳೆಹಣ್ಣನ್ನು ತಿಂದ್ಕೊಂಡು ನಾವು ಮಲಗಿದ್ದು ಕೂಡ ಇದೆ ಈ ಹಬ್ಬದಲ್ಲಿ. ಸೊ ಇವತ್ತು ನಾನು ತುಂಬ ಜೋರಾಗಿ ಮಾಡೋ ಲೆವೆಲ್ಗಿದ್ದೀನಿ. ದೇವ್ರು ನನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ, ನಾನು ತುಂಬ ಚೆನ್ನಾಗಿದ್ದೀನಿ. ಅದಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಅದಕ್ಕೋಸ್ಕರನೇ ನನಗೆ ಈ ಹಬ್ಬ ಸ್ಪೆಷಲು. ಹೀಗೆ ರೀಸೆಂಟಾಗಿ ನನ್ನನ್ನು ಚಿಕ್ಕ ವಯಸ್ಸಲ್ಲಿ ನೋಡಿರೋ ನನ್ನ ಫ್ರೆಂಡು, ನನ್ನ ಚೈಲ್ಡ್ಹುಡ್ ಫ್ರೆಂಡೇ ಅಂದ್ಕೊಳ್ಳಿ, ನಮ್ಮ ಮನೆಯಲ್ಲಿ ಹಬ್ಬ ಮಾಡಿರೋದು ಒಂದು ವೀಡಿಯೋ ನೋಡಿಬಿಟ್ಟು ಇದು ನಿಮ್ಮ ಮನೆಯಲ್ಲೇ ಮಾಡಿರೋದಾ ಅಂತ ಕೇಳಿದ್ರು. ಅಂದರೆ ಅವ್ರಿಗೆ ಆಶ್ಚರ್ಯ, ಇವರು ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾರ ಅನ್ನೋ ಥರ ಇತ್ತು ನನಗೆ. ಸೊ ಹಾಗೆ ನನಗೆ ತುಂಬ ಸ್ಪೆಷಲ್ ಈ ಹಬ್ಬ. ಸೊ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಒಬ್ಬಟ್ಟು ಮಾಡಿದ್ದೆ. ಯೂಶ್ವಲಿ ನಾನು ಕಾಯಿ ಒಬ್ಬಟ್ಟು ಮಾಡ್ತೀನಿ, ಅವತ್ತು ಬೇಳೆ ಒಬ್ಬಟ್ಟು ಮಾಡಿದ್ದೆ. ಮತ್ತು ಈವ್ನಿಂಗ್ ಅದೇ ದೇವರಿಗೆ ಮತ್ತೆ ಪೂಜೆ ಮಾಡಿ ಅಷ್ಟು ಗೊಂಬೆ ಈ ವರ್ಷ ನಮ್ಮ ಮನೆಗೆ ಬಂದಿರುವಂಥ ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿಗೂ ಸ್ವಲ್ಪ ಪೂಜೆ ಮಾಡಿ ಅವಳಿಂದ ಆಶೀರ್ವಾದ ತಗೊಂಡು ಇಟ್ ವಾಸ್ ಲೈಕ್ ಇದು ಒಂಥರ ಡ್ರೀಮೇ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರಲಿಲ್ಲ, ಎಷ್ಟೋ ವರ್ಷದ ಕನಸು ನಮ್ಮ ಮನೆಗೂ ಒಂದು ಹೆಣ್ಮಗು ಬೇಕು ಅಂತ. ಸೊ ಹಾಗೆ ಈ ವರ್ಷ ನಮಗೆ ಮಹಾಲಕ್ಷ್ಮಿ ಬಂದಿದ್ದಾರೆ. ಸೊ ಅವ್ರಿಗೆ ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಸೊ ಹಬ್ಬದ ಅಡುಗೆ ಮಾಡಿದ್ದು ಊಟ ಮಾಡಿ ಅವತ್ತಿನ ದಿನ ತುಂಬ ಖುಷಿಯಾಗಿ ಮುಗೀತು. ಇದಾಗಿತ್ತು ನನ್ನ ಹಬ್ಬದ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.